ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಇಂದಿನ ಕಾಲದಲ್ಲಿ ಮನುಷ್ಯನ ಜವಾಬ್ದಾರಿ ಹೆಚ್ಚಾದಾಗೆ ಚಿಂತೆಯೂ ಹೆಚ್ಚಾಗುತ್ತಿದೆ. ನಮ್ಮ ಭವಿಷ್ಯದ ಯೋಜನೆಗೆ ಚಿಂತನೆ ಅವಶ್ಯವಿದೆ. ಆದರೆ ಭವಿಷ್ಯದಲ್ಲಿ ನಡೆಯಬಹುದಾದ ಅಹಿತಕರ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ಯೋಚಿಸಿ ಭಯಪಡುತ್ತಿದ್ದೇವೆ. ಮಿತಿಮೀರಿದ ಚಿಂತೆಯು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಇದು ಮನುಷ್ಯನ ನಕಾರಾತ್ಮಕ ಆಲೋಚನೆಗಳ ಸರಮಾಲೆಯಾಗಿ ನಮ್ಮ ದಿನನಿತ್ಯದ ಸಂತೋಷವನ್ನೇ ಹಾಳು ಮಾಡುತ್ತದೆ. ಜೀವನದ ಸಾಧನೆಗಿಂತ ಸಂಬಂಧದಲ್ಲಿ ಬಿಟ್ಟಿರುವ ಬಿರುಕುಗಳೇ ಚಿಂತೆಗೆ ಅತಿಯಾದ ಮುಖ್ಯ ಕಾರಣವಾಗಿದೆ. ಈ ಚಿಂತೆಯಿಂದ ಮನುಷ್ಯನಿಗೆ ನಿದ್ರಾಹೀನತೆ, ಜೀರ್ಣಕ್ರಿಯೆಯ ಸಮಸ್ಯೆ, ತಲೆನೋವು, ರಕ್ತದೊತ್ತಡ, ಇನ್ನೂ ಅನೇಕ ಕಾಯಿಲೆಯ ಜೊತೆಗೆ ಕೆಲಸದ ಮೇಲಿನ ಏಕಾಗ್ರತೆಯನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಆದರೆ ಈ ರೀತಿ ಚಿಂತೆ ಮಾಡದೆ ಸಂತೋಷದಿಂದ ಇರಲು ಸುಲಭ ಮಾರ್ಗವನ್ನು ನಾವೀಗ ತಿಳಿಸುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಚಿಂತೆಯನ್ನು ಸಂಪೂರ್ಣವಾಗಿ ಮರೆಯಲು ಕಷ್ಟವಾದರೂ ಅದನ್ನು ಹತೋಟಿಯಲ್ಲಿ ಇಡಲು ಸಾಧ್ಯವಾಗುತ್ತದೆ. ಅದು ಹೇಗೆ ಎಂದರೆ, ಮೊದಲನೆಯದಾಗಿ ಸ್ವಲ್ಪವೇ ವ್ಯಾಯಾಮ, ಯೋಗ, ಧ್ಯಾನ ಮಾಡುತ್ತಾ ಹೋಗಬೇಕು. ಇದರಿಂದ ಮನಸ್ಸು ಶಾಂತವಾಗುತ್ತದೆ. ಎರಡನೆಯದಾಗಿ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಬದಲು ಅವುಗಳಿಗೆ ಪರಿಹಾರ ಹುಡುಕುವಲ್ಲಿ ಗಮನ ಹರಿಸುತ್ತಾ ಹೋಗಬೇಕು. ಮೂರನೆಯದಾಗಿ ಸಕಾರಾತ್ಮಕ ವಿಡಿಯೋಗಳನ್ನು ನೋಡುವುದರಿಂದ, ಸಕಾರಾತ್ಮಕ ಪುಸ್ತಕಗಳನ್ನು ಓದುವುದರಿಂದ ಮತ್ತು ಸ್ನೇಹಿತರೊಂದಿಗೆ ಹರಟೆ ತಮಾಷೆ ಮಾಡುತ್ತಾ ಹೋಗುವುದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಇನ್ನು ನಾಲ್ಕನೆಯದಾಗಿ ಕಳೆದು ಹೋದ ಭೂತಕಾಲದ ಬಗ್ಗೆ ಯೋಚನೆ ಮಾಡದೆ ಮತ್ತು ಮುಂದೆ ಬರಲಿರುವ ಭವಿಷ್ಯಕಾಲದ ಬಗ್ಗೆ ಯೋಚನೆ ಮಾಡದೆ ಇಂದಿನ ಕ್ಷಣವನ್ನು ಮಾತ್ರ ಆನಂದಿಸುತ್ತಾ ಬನ್ನಿ. ಈ ರೀತಿ ಪ್ರತಿನಿತ್ಯ ಮಾಡುತ್ತಾ ಹೋಗಿ ಚಿಂತೆ ಕಡಿಮೆಯಾಗಿ ಜೀವನದಲ್ಲಿ ಹೊಸ ಹುರುಪು ಉಲ್ಲಾಸ ಉಂಟಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಎಂಬಂತೆ ಅನಗತ್ಯ ಚಿಂತನೆಯನ್ನು ತ್ಯಜಿಸಿದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಚಿಂತೆಯು ಚಿತೆಗೆ ದಾರಿಯಾಗುತ್ತದೆ. ಆದ್ದರಿಂದ ಸಂತೋಷದಿಂದ ಇರಿ, ಇನ್ನೊಬ್ಬರನ್ನು ಸಂತೋಷವಾಗಿ ಇಡಿ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಮಸ್ಕಾರಗಳು.